ನೀವು ನಿಮ್ಮ ಮನೆಗೆ ಗೇಟಿಗೆ ಇದು ಮಾದಿಗರ ಮನೆ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟರ್ ಅಭಿಯಾನ ಮಾಡಿದ್ರಿ. ಅದ್ರ ಬಗ್ಗೆ ಪರ ವಿರೋಧ ಎಲ್ಲ ಚರ್ಚೆ ಆಯಿತು, ನಮ್ಮಲ್ಲೂ ಕೂಡ ಬಿಡುಗಡೆ ಮಾಡಿದರು. ಅದರಿಂದ ಎಷ್ಟು ಅನುಕೂಲ ಆಯಿತು, ಮತ್ತು ಅದೊಂದು ರೀತಿ ಹಾಸ್ಯಾಸ್ಪದ ಅನ್ನಿಸ್ಲಿಲ್ವ ನಿಮಗೆ? ಅಂದರೆ ಅಲ್ಲ ಯಾಕೆಂದರೆ ಈಗ ಒಂದು ಬಿಲ್ಡಿಂಗಲ್ಲಿ ಬೇರೆ ಬೇರೆ ಜಾತಿ ಎಲ್ಲ ಇರ್ತವೆ. ಆವಾಗ ಅಲ್ಲಿ ಬಿಲ್ಡಿಂಗ್ ಹತ್ರ ಹೋಗ್ಬಿಟ್ಟು ಇದು ಮಾದಿಗರ ಮನೆ ಅಂತ ಬರ್ಕೊಂಡ್ರೆ ಅದು ಈಗ ನೀವು ಅಂದರೆ ನೀವೊಂದು ಪೊಸಿಷನಲ್ಲಿ ಇದ್ದೀರಾ, ನೀವು ಆರಾಮಾಗಿ ಹೇಳ್ಕೊತೀರಾ. ಇಲ್ಲಿ ಸುಳ್ಳು ಹೇಳ್ಕೊಂಡು ಮತ್ತೊಂದೇನೋ ಹೇಳ್ಕೊಂಡು ಅಲ್ಲ, ಅದು ಪರಿಸ್ಥಿತಿ ಇದೆ. ನೀವು ನಗರಗಳಲ್ಲಿ ಇರಿ ಮೇಣವ್ರು ಸ್ವಲ್ಪ ಇದೆ. ಹಾಂ, ಆ ಥರದ್ದಿಲ್ಲ ನಿಮ್ಮ ಪ್ರಕಾರ? ಆ ಥರದ್ದು ಎಲ್ಲಿ ಇಲ್ವಾ? ಜಾತಿ ಕೇಳಿ ಬಾಡಿಗೆ ಕೊಡೋಂಥ ಪರಿಸ್ಥಿತಿ ರಾಜ್ಯದಲ್ಲಿ ಇಲ್ವಾ? ಹಾಂ, ಅಲ್ಲ ಅದಕ್ಕೆ ಈಗಲೂ ಅದು ಇದೆಯಲ್ಲ. ಇನ್ನು ಜಾತಿ ಅಲ್ಲ, ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಸರ್. ನೀವು ಆರ್ಥಿಕವಾಗಿ ಸಬಲರಾಗಿದ್ದೀರಾ, ಮಾಜಿ ಮಂತ್ರಿ ಇದ್ದೀರಾ, ನೀವು ಮಾಡ್ಕೊಂಡ್ರೆ ನಾವು ತೊಂದರೆ ಇಲ್ಲ. ಆದರೆ ಆ ಕೇರಿಗಳಲ್ಲಿ ಯಾವುದೋ ಒಂದು ಒಳ್ಳೆ ಇದರಲ್ಲಿ ವಾಸ ಮಾಡ್ಬೇಕಾದ್ರೆ ಫಸ್ಟು ಜಾತಿ ಕೇಳ್ತಾರೆ. ಈವನ್ ಟುಡೇ ಕೇಳ್ತಾರೆ ಅಲ್ವಾ ಸರ್? ಬಟ್ ನೀವು ನಿಮ್ಮದೇನೋ ಬರೆದು ಹೋಗ್ಬಿಟ್ರಿ, ಬರ್ಕೊಂಡು ಅಣಿಸಿದ್ರಿ, ನಿಮಗೆ ಆಯ್ತದು. ಬೇರೆಯವ್ರಿಗೆ ಯಾಕೆ ಅದನ್ನು ಹೇರಕ್ಕೆ ಬರ್ತೀರಾ? ಅವ್ರು ಹೆಂಗೋ ಸರ್ಕಾರಿ ನೌಕರಿ ಸೇರಿರ್ತಾರೆ, ಎಲ್ಲರಿಗೂ ಗೊತ್ತಾಗಲ್ವಾ ಇವ್ನು SC ಅಂತಂದೇಳಿ? ಅಲ್ಲ, ಹೇಳ್ಕೊಂಡ್ರೆ ಗೊತ್ತಾಗುತ್ತೆ, ಹೇಳ್ಕೊಂಡಿರಲ್ಲ ಅವರು. ಎಲ್ಲರಿಗೂ ಗೊತ್ತಾಗುತ್ತೆ. ಸರ್ಕಾರಿ ನೌಕರಿಯಲ್ಲಿ ಒಂದು ಬಡ್ತಿ ಬಂದಾಗ ನೋಡಪ್ಪ, ನಾನು ಜೂನಿ ಇದ್ದೆ, ಇವನಿಗೆ ಬಡ್ತಿ ಸಿಕ್ತು, ರಿಸರ್ವೇಶನ್ ನನಗೆ ಸಿಗಲಿಲ್ಲ, ಇಡೀ ಇವನಿಗೆ ಗೊತ್ತಾಗುತ್ತೆ. ಅದಕ್ಕೆ ಯಾಕೆ ಕೇಳ್ಬೇಕು? ಸ್ವಾಮಿ ನಾವು ಹೇಳಿದೇವೆ, ಕೂಗಿ ಹೇಳು ಮಾದಿಗ 61 ಅಂತಂದೇಳಿ, ಸ್ವಾಭಿಮಾನದಿಂದ ಹೇಳು, ನಿನ್ನ ಜಾತಿನ ಹೇಳು. ಹಂಗೆ ಹೇಳಲಿಲ್ಲ ಅಂದ್ರೆ ಸ್ವಾಭಿಮಾನ ಎಲ್ಲಿ ಬರುತ್ತೆ ಅಲ್ವಾ ಸರ್? ಹಂಗೆ ಹೇಳಲಿಲ್ಲ ಅಂದ್ರೆ ಸ್ವಾಭಿಮಾನ ಎಲ್ಲಿ ಬರುತ್ತೆ? ಅಷ್ಟೇ, ಹೇಳಿ ಕತ್ಕಡಿದ್ರೆ ಒಳ್ಳೇದು. ಕೊಡ್ಲಿಲ್ಲ ಅಂದ್ಮೇಲೆ ಈಗ ದುಡ್ಡು ಯಾವ ಮನೆ ಕೊಡಲ್ಲ ಅಂದ್ಮೇಲೆ 10,000 ಇನ್ನೊಂದು 500 ಕೊಡ್ತೇನೆ, ಹೆಚ್ಚು ಕೊಡ್ತೇನೆ ಅಂದ್ರೆ ಕೊಡ್ತಾರೆ. ಯಾಕೆ ಎಲ್ಲೋ ಇತ್ತು, ಈಗಿಲ್ಲ. ಜಾತಿ ವಿನಾಶ ಆಗಿದೆ. ವಿನಾಶ ಆಗಿದೆ ಈಗ. ವಿನಾಶ ಆಗಿಲ್ಲ, ವಿನಾಶ ಆಗಿದೆ ಅಂತ ನಾನು ಹೇಳಲ್ಲ. ನಿಮ್ಗೇನು ಅನುಭವ ಆಗಿಲ್ಲಲ್ಲ ಶೇಖರ್? ಇವತ್ತು ಕೇಳಿ, ಇವತ್ತು ಏನ್ ನಾಗರಿಕ ಇವತ್ತು ಏನಾಗಿದೆ ಅಂತಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬಾಡಿಗೆ ಕೇಳಿ ಕೊಡ್ತಾರೆ ಅಂತ. ಯಾರು ಬಾಡಿಗೆದಾರ ಬೇರೆ ನಾವು ಕೊಡಲ್ಲ ಅಂತ ಬಂದು ಇವ್ರು ಹೇಳಿದ್ರೆ ಸ್ವಲ್ಪ ಜಾಸ್ತಿ ಬಾಡಿಗೆ ಕೇಳಿ ಕೊಡ್ತಾರೆ. ನಿಮ್ಮ ಕ್ಷೇತ್ರದಲ್ಲಿ ಆ ಥರದ್ದೆಲ್ಲ ಇದೆಯಲ್ಲ ಸರ್? ನಿಮ್ಮ ಕ್ಷೇತ್ರದಲ್ಲಿ ಆ ಥರದ್ದೆಲ್ಲ ಇದೆ. ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ವಾಸನೆ ಬೇರೆ, ಅದನ್ನೇ ಹೇಳ್ತಿರೋದು. ವಾಸನೆ ಬೇರೆ, ಸಿಟೀಸ್ ಗ್ರಾಮಾಂತರ ಪ್ರದೇಶದಲ್ಲಿ ಅವ್ರು ಎಲ್ಲಿ ಹೋಗಲ್ಲ, ಇವ್ರು ಅಲ್ಲಿ ಬರಲ್ಲ. ಇವ್ರದೇ ಪ್ರತ್ಯೇಕವಾದಂತ ವಾಸ. ಬೋವಿ ಕಾಲೋನಿನೇ ಬೇರೆ, ಚಲವರಿ ಕೆರೆನೇ ಬೇರೆ, ಮಾಲಹಟ್ಟಿನೇ ಬೇರೆ, ಲಬ್ಬಳ್ಳಿ ಹಟ್ಟಿನೇ ಬೇರೆ, ಕೊರಚ ಕೊರಮ ಅವಂದು ಒಂದು ಹಟ್ಟಿ ಬೇರೆ ಅಲ್ವಾ? ಉಳಿದಂತೆ ಬೇರೆ ಬೇರೆ ಪ್ರದೇಶದಲ್ಲಿ ಲಿಂಗಾಯತರು ಒಂದು ಪ್ರದೇಶದಲ್ಲಿ ಬರೇ ಲಿಂಗಾಯತರು ವಾಸ ಮಾಡ್ತಾರೆ, ಒಂದು ಪ್ರದೇಶದಲ್ಲಿ ಬರೇ ನಾಯಕರು ವಾಸ ಮಾಡ್ತಾರೆ, ಒಂದು ಪ್ರದೇಶದಲ್ಲಿ ಬರೇ ಗೊಲ್ಲರು ವಾಸ ಮಾಡ್ತಾರೆ, ಇನ್ನೊಂದು ಪ್ರದೇಶದಲ್ಲಿ ಮಡಿವಾಳರು ವಾಸ ಮಾಡ್ತಾರೆ. ಹೀಗೆ ಈ ಜಾತಿಯ ಆಧಾರದ ಮೇಲೆ ಅವರವರು ಗುಂಪಾಗಿ ಅವರವ್ರಿಗೆ ಅನುಕೂಲ ಆಗಂಗೆ ಅವರವರು ಬಡಾವಣೆಯನ್ನ ನಿರ್ಮಾಣ ಮಾಡಿದರೆ ಸಮಾಜನೂ ಕೂಡ ಆ ರೀತಿ ನಿರ್ಮಾಣ ಮಾಡಿ ಅವರು ಹೊರಗಿಟ್ಟು ಆಗಿದೆ ತುಳಿಸಿಕೊಳ್ಳುವಂತ ವ್ಯವಸ್ಥೆ ಇದೆ. ಸರಿ ಸರ್, ಆಯ್ತು ಸರ್, ಓಕೆ. ಒಂದು ಸಮಸ್ಯೆ ಇದೆ ಸರ್ ಜಿಲ್ಲೆ ಒಳಗೆ. ಅಭಿಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ವೀರಶೈವ ಜಂಗಮರಿದ್ದಾರೆ ಅವರು ಬೇಡ ಜಂಗಮ ಅರಸೀಕೆರೆ ತಾಲೂಕು ಕಲ್ಲುಸಾದರಹಳ್ಳಿ ಅಂತ ಸುಮಾರು 36 ಕುಟುಂಬಗಳು ಏಕಕಾಲದಲ್ಲಿ ಅಪ್ಲೈ ಮಾಡಿದ್ದಾರೆ ಸರ್. ನೆನ್ನೆ ಸ್ಟಾಪ್ ಮಾಡಿಸಿದರೆ ಅವ್ರ ರೇಷನ್ ಕಾರ್ಡ್ನ ನಂಬರ್ ಹೊಡೆದ್ರೆ SC ಅಂತ ಬರ್ತಾ ಇದೆ. ಇನ್ನೊಂದು ಬೆಟ್ಟದ ಸಾತೇನಹಳ್ಳಿ ಅಂತ, ಅಲ್ಲೂ ಕೂಡ ಇವತ್ತಿನವರೆಗೂ ಅವರೇ ಆ ದೇವಸ್ಥಾನಗಳನ್ನ ಪೂಜೆ ಮಾಡೋರು, ಅವರೇ ವೀರಶೈವರ ಮನೆಗೆ ಹೋಗೋರು, ಮತ್ತೆ ನಮ್ಮನ್ನು ಯಾರು ಕೂಡ ಸೇರಿಸಲ್ಲ. SC ಪಟ್ಟಿ ಒಳಗಡೆ ಮತ್ತೆ ವಿಶೇಷ ತಗೊಳ್ತಾ ಇದ್ದಾರೆ ಅಂತಂದ್ರೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಜಿಲ್ಲಾಧಿಕಾರಿಗಳು ಸೂಕ್ತ ನಿರ್ದೇಶನ ಕೊಡಬೇಕಂತ ಈ ಮೂಲಕ ಆಗ್ರಹ ಮಾಡ್ತೀವಿ. ಜೊತೆಗೆ ಇಲ್ಲಿ